ನೀರು ಖಾಲಿ ಆಗ್ಯಾವ. ಮಾರ್ನಿಂಗ್ ನಾಷ್ಟ ಅಷ್ಟೇ. ನೀರು ಯಾವಾಗ ತರ್ತಾರ ಕ್ರೇಜಿ ಅವರು, ಅವಾಗ ಅಡುಗೆ ಮಾಡೋದು. ಡೈಲಿ ಒಂದು ಬಿಸಿ ಬಿಸಿ ಏನಾದ್ರು ಬಿಸಿ ಬಿಸಿ ಏನಾದ್ರು ಮಾಡಿ ಹಾಕ್ತಿದ್ರು ನಮ್ಮ ಪಾರ್ಟ್ನರ್ ಅವರು. ಬಟ್ ಇವತ್ತೇನು ಮಾಡಿ ಹಾಕಿಲ್ಲ. ಯಾಕೆ? ಚಪಾತಿ ಮಾಡ್ತಾ ಇದ್ದಾರೆ, ಅದನ್ನು ನಾನು ಸುಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರಿಗೆ ಚಪಾತಿ ಸುಡೋಕೆ ಬರಲ್ಲ ನಮ್ಮ ಪಾರ್ಟ್ನರ್. ಇಲ್ಲೇ ಅವ್ರ ಕೈ ನೋಡ್ಬೇಕು, ನಾನೇ ಬರೀ ಕೊಡ್ತೀನಿ ಅಂತ ನೀವು ಆಟ ತೋರಿಸ್ತೀನಿ ತಗೊಳ್ಳೋಣ. ನೋಡಿಲ್ಲ ಕೈ ಹೆಂಗೆ ಸುಟ್ಟಿದ್ದು ಗೈಸ್. ನೋಡಿ ಇಲ್ಲಿ ಚಿಕನ್ ಸುಕ್ಕ ಆ್ಯಂಡ್ ಚಿಕನ್ ಗ್ರೇವಿ ಮಸ್ತ್ ಅದ. ಅಂದ್ರೆ ಹೆಂಗಂದ್ರೆ ಫುಲ್ಲು ಗಟ್ಟಿ ಗಟ್ಟಿ ಬಾಚ ಮಾಡ್ಯಾಳ. ಮತ್ತು ಅದ್ರ ಜೊತೆ ಚಪಾತಿ ಮತ್ತು ಸೈಡಿಗೆ ಐತೆ ಸಲಾದ್. ನಮ್ಮ ಸ್ವೀಟಿಗೆ ಸದ ಬೆಡ್ರೂಮ್ನ ಒಳಗೆ ಹೋಗ್ಬೇಕಂತ ಚಿಂತೆ. ಅದಕ್ಕೈತೆ ನಾವು ಬೆಡ್ರೂಮ್ ಬ್ಯಾಗ್ಲಾಗಿವಿ. ಬೆಡ್ರೂಮ್ನಾಗ ಹೋಗಿ Hey guys, welcome back to our YouTube channel, Crazy Insan ಅವರ YouTube channel guys, ನಂದಲ್ಲ. ಇವಾಗ ಎದ್ದೀವಿ, ಎದ್ದು ನೀರಿಗೆ ಇಟ್ಟೀನಿ. ಮತ್ತೇನಪ್ಪ ಅಂದ್ರೆ ಒಂದು ಸ್ವಲ್ಪ ವೈಟ್ ರೈಸ್ ಮಾಡೋಕ್ಕಿಟ್ಟೀನಿ, ಅದು ಚಿತ್ರಾನ್ನ ಮಾಡ್ಕೊತಿರ್ತೀವಿ. ನೀರು ಖಾಲಿ ಆಗ್ಯಾವ. ಮಾರ್ನಿಂಗ್ ನಾಷ್ಟ ಅಷ್ಟೇ. ನೀರು ಯಾವಾಗ ತರ್ತಾರ ಕ್ರೇಜಿ ಅವರು, ಅವಾಗ ಅಡುಗೆ ಮಾಡೋದು. ಸುಮ್ಮನೆ ಹಾಗೆ ಮಾಡಾಕತ್ತೀನಿ ಗೈಸ್. ನಮ್ಮ ಸ್ವೀಟಿ ಇಲ್ಲಿ ಬಿದ್ದು ಒದ್ದಾಡಕತ್ತಾಳ ಹಾಸಿಗೆದಾಗ. ಅದಕ್ಕೆ ನೋಡ್ಲಕತ್ತಿದ್ದೆ ನಾನು. ಎಲ್ಲಿದ್ದಾಳೆ ಅಂದರೆ ತೋರಿಸ್ಲಿ ನಿಮಗೆ. ಸ್ವೀಟಿ ಇಲ್ಲಿ ಮಲ್ಕೊಂಡದ್ ನೋಡಿ, ಹಾಗೆ ಅಲ್ಲಿ ಕ್ರೇಜಿ ಅವ್ರು ಮಲ್ಕೊಂಡಾರ ನೋಡ್ರಿ. ನಮ್ಮದು ವೈಟ್ ರೈಸ್ ಆಯ್ತೇನು ನೋಡ್ಕೊಂಡು ಬರೋಣ ಬನ್ನಿ ಗೈಸ್. ಆಗಿದೆ. ಮಾರ್ನಿಂಗ್ ಎದ್ದು ಹುಚ್ಚಿ ಥರ ಆಗಿನಿ ಗೈಸ್. ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ನಡೀತದ. ವೆಲ್ಕಮ್ ಬ್ಯಾಕ್. ನಮ್ಮ ಪಾರ್ಟ್ನರ್ ಅವ್ರು ಕೊಟ್ಟಿದ್ದಾರಲ್ಲ, ಅದು ಇಂಟ್ರ್ಯೂ ನಾನು ಕೊಡ್ತೀನಿ ಈಗ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ನಾವು ಶುರು ಮಾಡ್ತಾ ಇರೋದು ನಮ್ಮ ಪಾರ್ಟ್ನರ್ ಅವ್ರು ಶುರು ಮಾಡಿರ ಆ್ಯಂಡ್ ನಾವು ನಡ್ಸ್ಕೊಂಡಂಗ. ಇವಾಗ ಐತಲ್ಲ ಅವರು ಮಸ್ತ್ ಒಂದಿಟ್ಟು ಚಿತ್ರಾನ್ನ ಮಾಡಿರ, ಇಲ್ಲಿ ಹಾಕೊಂಡು ಉಣೋದೀಗ. ನಮ್ಮ ಪಾರ್ಟ್ನರ್ ರೆಡಿ ಆದ ರೆಡಿಗ ಸ್ನಾನ ಮಾಡಿಕೊಂಡು, ನಾವು ಶಿಸ್ತಾಗಿ ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದೆ. ಇವಾಗ ಐತಲ್ಲ ಶಿಸ್ತು ಒಂದಿಷ್ಟು ಚಿತ್ರಾನ್ನ ಜಡಮದ ಜಡ್ಬಿಟ್ಟು ಸೀದಾ ನನಗೆ ಬನ್ನಿ. ಇನ್ನು ಇಲ್ಲಿ ಕೇಕ್ ಅದ, ಕೇಕ್ ತಿಂದಿಲ್ಲ. ಎದ್ರ ಕೇಕಪ್ಪ ಅಂದರೆ ನಮ್ಮ 100K ಕೇಕ್. ಅದು 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ರಲ್ಲ, ಆಗಸ್ಟ್ ಕೇಕ್ ಮಾಡಿದ್ವಿ ನಾವು. ಕೇಕ್ ಮನೆಯಲ್ಲೆಲ್ಲ ತಂದಿದ್ವಿ. ನಾನು ಸೆಲೆಬ್ರೇಷನ್ ಮಾಡಿದ್ರು ನಮ್ಮ ಪಾರ್ಟ್ನರ್ ಅವರು. ಸೊ ಇವಾಗ ಐತಲ್ಲ ಇದೇನು ರೀ ಚಿತ್ರಾನ್ನ ಯೆಲ್ಲೋ ಕಲರ್. ಯಾವ ಕಲರ್? ನಿಮಗೆ ಯಾವ ಕಲರ್ ಕಾಣಕತ್ತದ? ಇದು ಎಲ್ಲೋನ ಕಾಣಲ್ಲ. ಏಯ್ ಬಂದಳ ನೋಡ್ರಿ ಡರ್ಟಿ ಫೆಲ್ಲು. ನೀನೇ ನನ್ನ ಬಂಗಾರ ಗುಂಡ, ಬಂಗಾರ ಗುಂಡ, ಬಂಗಾರ ಗುಂಡ, ಬಂಗಾರ ಗುಂಡ, ಬಂಗಾರ ಗುಂಡ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅದು ಕಾಡ್ದಾಗ ಮಜಾ ಬರ್ತದೆ, ನಾವು ಇಲ್ಲಂದ್ರೆ ಮಜಾನೇ ಬರಲ್ಲ. ನೀನೇ ನನ್ನ ಬಂಗಾರ ಗುಂಡ, ಬಂಗಾರ ಗುಂಡ, ಗುಂಡರ 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 ಗುಂಡರ. ಮನೆಗೆ ಪಟಾಪಟ್ ಮಸ್ತ್ ಚಿತ್ರಾನ್ನ ಜಿಗೆ ಮತ್ತೆ ಬಿಟ್ಟು ಆಮೇಲೆ ಸಿಗ್ತದೆ ನಿಮಗೆ. ಏನಾದ್ರು ಹೇಳ್ತೀರೇನ್ರಿ ಮೇಡಮ್? ಊಟ ಮಾಡ್ತೀನಿ, ಆಮೇಲೆ ಮಾತಾಡ್ತೀನಿ. ಗೈಸ್ ಇವಾಗ ಸಂಜೆ ವಾಪಸ್ ರೆಡಿಯಾಗಿವಿ. ಏನಪ್ಪ ಅಂದರೆ ಬೆಳಗ್ಗೆ ಎದ್ದೆಲ್ಲ ನಾಷ್ಟ ಮಾಡಿವಿ, ಚಿತ್ರಾನ್ನ ಮಾಡ್ಕೊಂಡು ತಿಂದೀವಿ. ಅದು ಬಿಟ್ಟರೆ ಮಧ್ಯಾಹ್ನ ಡೈಲಿ ಒಂದು ಬಿಸಿ ಬಿಸಿ ಏನಾದ್ರು ಮಾಡಿ ಹಾಕ್ತಿದ್ರು ನಮ್ಮ ಪಾರ್ಟ್ನರ್ ಅವರು. ಬಟ್ ಇವತ್ತೇನು ಮಾಡಿ ಹಾಕಿಲ್ಲ. ಯಾಕೆ? ಹೇಳ್ರಿ. ನೀರೇ ತಂದಿಲ್ಲ ಗೈಸ್. ನೀರು ತೊಗೊಂಬ ಅಂದ್ರು. ನಾನು ಇಲ್ಲೊಂದು ಇದು ಕುಂದರ್ಸ್ಬೇಕನ್ನೋದು, ವಾಟರ್ ಪ್ಯೂರಿಫೈಯರ್ ಅಂತ ಹೇಳ್ಯಾರ, ಅದು ತರಿಸ್ಬೇಕದ. ಅದ್ರ ಸಲ ಅಂತೇಳಿ ನಾನು ತರಿಸಿಲ್ಲ. ಅದೊಂದು ತರಿಸಿದೆ ಅಂದ್ರೆ ಭಾಳ ನೀರು ಭಾಳ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡ್ರಿ ಅವ್ರು ಇಂಥ ಪರಿಸ್ಥಿತಿ ಬಂದ ನಮ್ಮ ಪಾರ್ಟ್ನರಿಗೆ. ನೋಡ್ರಿ ಇಂಥ ಪರಿಸ್ಥಿತಿ ಬಂದದ. ಕರ್ನಾಟಕದಾಗ ನೀರಿಂದ ಏನು ಕೊರತೆ ಇಲ್ಲ, ಆದ್ರೆ ನಮ್ಮ ಮನೇಲಿ ಕೊರತೆ. ಗೈಸ್ ಫೈನಲಿ ಹೋಗಿ ಏನೇನು ಸಾಮಾನು ಇದೆಲ್ಲ ತೊಗೊಂಬಂದೆ. ಈಗ ತೊಗೊಂಡು ಜಸ್ಟ್ ಮನೆಗೆ ಬಂದಿನಿ. ಬನ್ನಿ ಸಾಮಾನಿನ ಇಟ್ಟು ಒಂದು ಸ್ವಲ್ಪ ಹೋಗಿ ನೀರು ತೊಗೊಂಬರ್ಬೇಕು. ವಾಟರ ನೀರು ತೊಗೊಂಬಂದ್ರೆ ಆಮೇಲೆ ನಡೀತದೆ, ಕೆಲಸ ಶುರು ಮಾಡಬೇಕು. ನೋಡಿ ಇಷ್ಟು ಸಾಮಾನು ತೊಗೊಂಬಂದೆ. 1000 ರೂಪಾಯಿ ಸಾಲ, 1000 ರೂಪಾಯಿ ನೋಡಿರಿ. ಈಗ
ಸಾರು ಪಾಷ್ಟ ಸಂತಿಗೆ ಚಿಕನ್ ಮಾಡ್ಕೊಂಡು ತಿನ್ಬೇಕು ಅದು ಭಾಳ ದಿನ ಆಯ್ತು ಅದಕ್ಕೆ ನಮ್ಮ ಪಾರ್ಟ್ನರ್ ರಾಶನ್ ನನ್ನ ರಾಶನ್ ಇತ್ತು ಸೊ ಪಡ ಅಂತೇಳಿ ಊಟ ಮಾಡಿ ಅಡುಗೆ ಮಾಡೋದು ಆಕೆ ನೋಡ್ರಿ ಸ್ವೀಟಿ ಫಸ್ಟ್ ಆಕಿ ಓಪನ್ ಮಾಡೋದು ಆಕಿ ಚೆಕ್ ಮಾಡೋದು ಅದಕ್ಕೆ ಕಟ್ಸ್ಕೊ ಪಡ ಊಟ ಮಾಡೋದು ಅಡುಗೆ ಮಾಡ್ಬಿಟ್ಟು ನಾ ಅಡುಗೆ ಮಾಡೋದು ಆಮೇಲೆ ಊಟ ಮಾಡೋದು ಗೈಸ್ ಏಕ್ ನಂಬರ್ ಶಿಸ್ತಾಗೆ ಮಸ್ತಾಗೆ ನಮ್ಮ ಪಾರ್ಟ್ನರ್ ಅವರು ಚಿಕನ್ ಮಾಡ್ಯಾರ. ಇವಾಗ ಐತಲ್ಲ ಇಲ್ಲಿ ಚಪಾತಿ ಮಾಡ್ತಾ ಇದ್ದಾರೆ, ಅದನ್ನು ನಾನು ಸುಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರಿಗೆ ಚಪಾತಿ ಸುಡೋಕೆ ಬರಲ್ಲ ನಮ್ಮ ಪಾರ್ಟ್ನರಿಗೆ. ಇದ್ದಿದ್ದು ವಿಷಯ ಹೇಳ್ಬೇಕಂತ ನಿಮ್ಮ ಮುಂದೆ ಏನು ಮುಚ್ಚಿಟ್ಕೊಳ್ಳೋಂಥದ್ದಲ್ಲ. ಅವರಿಗೆ ಚಪಾತಿ ಸುಡ್ಲಾಕೆ ಬರಲ್ಲ, ನನಗೆ ಚಪಾತಿ ಸುಡ್ಲಾಕೆ ಬರ್ತದ. ಅಂದ್ರೆ ಈಗ ಕಲ್ತೀನಿ 2 ದಿನ ಆಯಿತು. ಅದು ಟೆಕ್ನಿಕ್ ಗೊತ್ತಾಗ್ಯದ ನನ್ನ ಮನೆ ಕೂತು ನೋಡಿದಾಗ. ಅದಕ್ಕೆ ಶಿಸ್ತಾಗೈತಲ್ಲ ನನಗೆ ಚಪಾತಿ ಅವ್ರಿಗೆ ಚಪಾತಿ ನಿಮ್ಗೊಂದು ಚಪಾತಿ ಒಂದೇ ಬರಲಿಲ್ಲ, ಉಳಿದು ಎಲ್ಲ ಮಸ್ತ್ ಮಾಡ್ತಾರೆ. ಚಿಕನ್ ಮಸ್ತ್ ಮಾಡ್ರಿ ಗಾಯ್ಸ್. ನಿಜ ಹೇಳ್ಬೇಕಂದ್ರೆ ಹಿಂದಿಗಡೆ ತೋರಿಸ್ತೀನಿ ಅಂತ ಚಿಕನ್ನ ಇವಾಗ ತೋರಿಸಲ್ಲ. ಅವ್ರಿಗೆ ಹೇಳಿದ್ದೆ ನಾವು ವಿಡಿಯೋ ಮಾಡ್ಕೊರಿ ಅಂತ ಹೇಳಿದ್ದೆ. ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಅವ್ರು, ಅಂದರೆ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡು ಅಂದರೆ ಚಿಕನ್ ಲೇಟ್ ಮಾಡಿ ತಂದೆ ನಾನೇ, ಹಾಗಾಗಿ ಫುಲ್ ಲೇಟ್ ಆಗಿದೆ. ಟೈಮ್ 10 ಮೇಲೆ ಆಗ್ಯದ. ಸೊ ಇವಾಗ ಚಲೋ ಮಾಡಿ ಅಡುಗೆ ಫಟಾಫಟ್ ಅಂತೇಳಿಗೆ ಶಿಸ್ತು ಬಿಸಿ 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 ಚಪಾತಿ ನೋಡಿ. ಅವ್ರಿಗೆ ಈ ಥರ ಚಪಾತಿನ ಹಾಕ್ಲಿಕ್ಕೆ ಬರಲ್ಲ. ಅದು ಇದ್ರ ಮೇಲೆ ನೋಡ್ರಿ ಹಂಗೆ ಆಗ್ತದೆ. ಜನ ಬೈತಿರ್ತಾರೆ ನನಗೆ, ಹಿಂಗೆ ತೊಗೊಂಡು ಹಿಂಗೆ ಟಪಕ್ಕನ ಹೊಡಿತಾರ. ಇವ್ರು ನೋಡಿದ್ರೆ ಹೆಂಗೆ ಆಗ್ತಾರಲ್ಲ ಅದು ಮರೇ ಅಂತಂತಾರೆ. ಇವ್ರಿಗೆ ಚಪಾತಿ ಮಾಡ್ತಿರ್ತಾರಲ್ಲ, ಮಾಡ್ದಾಗೆಲ್ಲ ಸಿಕ್ಕಾಪಟ್ಟೆ ಕೈ ಸುಟ್ಕೊಂಡ್ರ. ಇಲ್ಲೇ ಅವ್ರ ಕೈ ನೋಡ್ಬೇಕು. ನಾನೇ ಬರೀ ಕೊಟ್ಟೆ ಅಂತ ನೀವು ಆಟ ತೋರಿಸ್ತೀನಿ ತಗೊಳ್ಳೋಣ. ನೋಡಿಲ್ಲ ಕೈ ಹೆಂಗೆ ಸುಟ್ಕೊಂಡ್ರ ನೋಡ್ರಿ. ಮತ್ತು ನಾವು ಹೊಡೆದನೆ ಮಾಡಿ ನಾನು ಬಿಡ್ರಿ, ನಂತ ಮನುಷ್ಯನೆಲ್ಲ. ಯಾರು ಮಾಡ್ತಾರೆ ಹೇಳಿ ಈ ಥರ ಚಪಾತಿ ಅವ್ರು ಮಾಡಕತ್ತಾಗ ನಾವು ಯಾರು ಸುಟ್ಕೋಕೆ ಕುಂದಿರ್ತಾರೆ ಹೇಳ್ರಿ. ಪುಣ್ಯ ಮಾಡೀನಿ ಹಾಂ, ಪುಣ್ಯ ಮಾಡಿ ಗೈಸ್. ಪುಣ್ಯ ಮಾಡೀನಿ ಗೈಸ್. ನಾನು ಪಡಿಲಕ್ಕ ಎಲ್ಲ ಮಾಡಿ ಹಾಕ್ತಾ ನಮಗೂ ಅವಾಗ ಸ್ವಲ್ಪ ನಾನು ಪುಣ್ಯ ಮಾಡಿ ನಿಜ ಹೇಳ್ಬೇಕಂದ್ರೆ ಚಲೋ ಅಡುಗೆ ಮಾಡ್ತಾಳ. ಅಂದ್ರೆ ಸೇಮ್ ನಮ್ಮಮ್ಮ ಸ್ಟೈಲೆ. ಈ ಫುಲ್ ಹೊರಗೆ ಬಿಡೋದು ಸದ ತಾಯಂದ್ರೆ ಬಿಡೋದು. ನಮ್ಮ ಮದರ್ ಇಂಡಿಯಾ ಬಿಡ್ತಿರ್ಲಿಲ್ಲ ಹೊರಗೋದು, ನೈಟ್ ಟೈಮ್ ಆಗೋದು. ಸೇಮ್ ಪ್ರಿಂಟೌಟ್ ಮಾಡ್ದಂಗೆ ಅವಳು ಫುಲ್ ಕೇರ್ ಮಾಡ್ತಾಳೆ. ನಾನು ಹೊರಗಡೆ ಒಳಗೆ ಬಿಡೋಲ್ಲ, ಚೆಂದ ಊಟ ಮಾಡಿಸ್ತಾಳೆ. ಮುಂದೆ ಅದ್ರ ಬಗ್ಗೆ ಎಲ್ಲ ಚೆಂದ ತಿಳಿಸಿ ಹೇಳ್ತೀನಿ ನಿಮಗೆ. ಭಾಳ ನಾನು ಲಕ್ಕಿ, ಐ ಆಮ್ ಸೋ ಲಕ್ಕಿ ಫಾರ್ ಯು ಅಂತ. ಕರೆಕ್ಟ್ ಇಲ್ಲ, ನಾವು ಇಂಗ್ಲೀಷ್ ಬರಲ್ಲ. ಕನ್ನಡದಾಗ ಸ್ವಲ್ಪ ಭಾಳ ಶ್ರೀಮಂತರಿದ್ದೀವಿ ನಾವು, ಅದಕ್ಕೆ ಇಂಗ್ಲೀಷ್ ಬರಲ್ಲ. ಪಟಾಕ್ಸಿ ಇದಿಷ್ಟು ಚಪಾತಿ ಮಾಡ್ಕೊತೀವಿ. ಅವು ನಾನು ಅಂದ್ಕೊಂಡು ಅವ್ರಿಗೆ ಹೇಳಿದೆ, ನಮ್ಮ ಪಾರ್ಟ್ನರ್ ಹೇಳಿದೆ ರೆಸಿಪಿ ಶೇರ್ ಮಾಡಮ್ಮ ಅಂತ ಹೇಳಿಕ್ಯಾರ. ಅವರು ರೆಸಿಪಿನೇ ಶೇರ್ ಮಾಡಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡ್ತಿದ್ದೆ. ಯಾಕಂದ್ರೆ ಇವತ್ತು ಭಾಳ ಲೇಟ್ ಆಗ್ಯದ. ನಾ ಹೇಳ್ಕೊತಾ ವಿಡಿಯೋ ಮಾಡ್ಕೊತ ಕೂತ್ರೆ ಭಾಳ ಲೇಟ್ ಆಗ್ತದೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ. 2 ಥರ ಮಾಡ್ಯಾರ ಚಿಕನ್. ಅಂದರೆ 1 kg ಚಿಕನ್ ತಂದಿದ್ದೀವಿ. ಅರ್ಧ kg ಐತಲ್ಲ ಸುಕ್ಕ ಮಾಡ್ಯಾರ, ಅರ್ಧ kg ಐತಲ್ಲ ಶಿಸ್ತು ಗ್ರೇವಿ ಟೈಪ್. ಭಾರಿ ಮಸ್ತ್ ಮಾಡ್ಯಾರ. ನೀರು ಟೇಸ್ಟ್ ನೋಡಿದೆ ಮಸ್ತ್ ಏಕ್ ನಂಬರ್ ಆಗ್ಯದ ಟೇಸ್ಟ್. ಬನ್ನಿ ಬಡಬಡ ಅಂತ ಚಪಾತಿ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಗೈಸ್ ಫೈನಲಿ ಊಟ ರೆಡಿ ಆಯಿತು. ಏನೇನು ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮ್ಗೆ. ಗೈಸ್ ನೋಡಿ, ಇಲ್ಲಿ ಚಿಕನ್ ಸುಕ್ಕ ಆ್ಯಂಡ್ ಚಿಕನ್ ಗ್ರೇವಿ ಮಸ್ತ್ ಅದ. ಅಂದ್ರೆ ಹೆಂಗಂದ್ರೆ ಫುಲ್ಲು ಗಟ್ಟಿ ಬಾರ್ಚನ್ ಮಾಡ್ಯಾಳ. ಮತ್ತು ಅದ್ರ ಜೊತೆ ಚಪಾತಿ ಮತ್ತು ಸೈಡಿಗೆ ಐತೆ ಸಲಾದ್, ಅಂದರೆ ಹಚ್ಕೊಂಡು ತಿನ್ಲಕ್ಕ ಏಕ್ ನಂಬರ್. ನೋಡಿದ್ರೇ ಬಾಯಲ್ಲಿ ನೀರು ಕಟ್ಟಿಲಕ್ಕತ್ತದ. ನಮ್ಮ ಮೇಡಮ ನಮ್ಮ ಪಾರ್ಟ್ನರ್ ಅವ್ರು ನೋಡಿ ಹೆಂಗೆ ಕೂತಾರೆ ಈಗ. ನಮ್ಮ ಸ್ವೀಟಿಗೆ ಅಲ್ಲಿ ಆಟ ಆಡಕತ್ ಬಿಟ್ಟಿವಿ. ಅವು ಹೊರಗಿನ ಚಪ್ಪಲ್ ತಂದು ಒಳಗೆ ಬಿಟ್ಟಾಳ ನೋಡ್ರಿಗೆ. ಹೊರಗಿದ್ದು ಏಕ್ ನಂಬರ್ ಆಗ್ಯದ. ಇವಾಗ ಐತಲ್ಲಿ ಇಬ್ಬರು ಟೇಸ್ಟ್ ಮಾಡ್ತೀವಿ. ನಾವು ಒಬ್ಬನೇ ಅಂತ ನಾವು ವಿಡಿಯೋದಾಗ ಅಂತೇಳಿ ಹಂಗಿಲ್ಲ, ಅದು ಇಬ್ಬರು ಟೇಸ್ಟ್ ಮಾಡಿ ಬರ್ತೀನಿ. ಇವಾಗ ಟೇಸ್ಟ್ ಮಾಡಿ ಫಸ್ಟ್. ಅವು ಇದು ಗ್ರೇವಿ ನನ್ನ ಭಾಳ ಇಷ್ಟ ಆಗ್ಯದ. ಅಂದ್ರೆ ಆಗ ಸ್ವಲ್ಪ ಟೇಸ್ಟ್ ಮಾಡಿ ಅದಕ್ಕೆ. ಮಸ್ತ್ ಮಾಡ್ಯಾರ. ನಿಜ ಹೇಳ್ಬೇಕಾದ್ರೆ ಏಕ್ ನಂಬರ್ ಮಾಡ್ಯಾರ. ಚಪಾತಿ ನಾನು ಸುಟ್ಟೀನಿ, ಅದಕ್ಕೆ ಏನನ್ನಲ್ಲ ಏಕ್ ನಂಬರ್. ತೋರಿ ನೀವು ಊಟ ಮಾಡಿರಿ. ಏಕ್ ನಂಬರ್ ಮಾಡಿ ಟೇಸ್ಟ್ ಹೇಳಿ. ಅದ ಬೆಡ್ರೂಮ್ನ ಒಳಗೆ ಹೋಗ್ಬೇಕಂತ ಚಿಂತೆ. ಅದಕ್ಕೈತಲ್ಲ ನಾವು ಬೆಡ್ರೂಮ್ ಬ್ಯಾಗ್ಲ ಹಾಕಿವಿ. ಬೆಡ್ರೂಮ್ನಾಗ ಹೋಗಿ ಇವಾಗ ಒಂದಿಟ್ಟು ಸುಕ್ಕ ಟೇಸ್ಟ್ ಮಾಡ್ತೀನಿ.
ನೋಡಿರಿ ಚಿಕನ್ ಎಷ್ಟು ಮೃದುವಾಗಿ ಕುದ್ದದ. ಸೌಂತಿಗೆ ಮಸ್ತ. ಒಳಗಡೆ ಪುದೀನ ಕೊತ್ತಂಬರಿ ಚೆಂದ ಇಟ್ಕೊಳತ್ತದ. ಅದು ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿರಿ, ನಮ್ಮ ಪಾರ್ಟ್ನರ್ ಅದಾರ ನಿಮ್ಗೆ ಚೆಂದ ಹೇಳ್ಕೊಡ್ತಾರೆ. ಓಕೆ, ಇವಾಗ ಶಿಸ್ತು ಊಟ ಮಾಡಿಬಿಟ್ಟು ಆಮೇಲೆ ತಿಂತೀವಿ. ಜೈ ಹಿಂದ್. ಗೈಸ್ ನಿನ್ನೆ ಶಿಸ್ತು ಊಟ ಗೀಟ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟಿದೆ ನಾನು. ನನಗಂತೂ ಆಗಲಿಲ್ಲ ವಿಡಿಯೋ ಮಾಡ್ಲಿಕ್ಕೆ. ಶಿಸ್ತು ಹೆವಿ ಆಗಿತ್ತು ಊಟ, ಸಿಕ್ಕಾಪಟ್ಟೆ ಹೆವಿ ಆಗಿತ್ತು ಊಟ, ಭಾಳ ಸಿಕ್ಕಾಪಟ್ಟೆ ತಿಂದ್ವಿ. ಏಕ್ ನಂಬರ್ ಮಾಡಿದರು ನಮ್ಮ ಪಾರ್ಟ್ನರ್ ಅವರು. ಮಸ್ತ್ ಊಟ ಮಾಡಿಸ್ಯಾರ, ತಿಂದೀವಿ. ತಿಂದಕ್ಕೆ ಶಿಸ್ತು ಮಲ್ಕೊಂಡೇ ಬಿಟ್ಟೆ ನಾನಂತೂ. ನನಗಂತೂ ಆಗಲಿಲ್ಲ ನಿಂದ್ರಕ್ಕೆ. ಸೊ ಇವಾಗ ಐತಲ್ಲ ಮತ್ತು ವಾಪಸ್ ಡೇ 2 ಇದು, ಮತ್ತು ನೈಟ್ ಆಗ್ಯದ. ಇವಾಗ ಬ್ಲಾಗ್ ಶುರು ಮಾಡಿವಿ. ನಮ್ಮ ಸುಂದರಿ ನೋಡ್ರಿ ಇಲ್ಲಿ, ನಮ್ಮ ಸ್ವೀಟಿ ಆಕೆ ಆಟ ಆಡಕತ್ತಾಳ. ಅದಕ್ಕಂತ ಹೇಳಕ್ಕೆ ಬಿಟ್ಟಿಗೆರೆ ನಾವಿಬ್ಬರು ಇಲ್ಲಿ ಸುಮ್ಮ ತಣ್ಣ ಕೂತೀವಿ. ಯಾಕಪ್ಪ ಅಂದ್ರೆ ಸ್ವಲ್ಪ ಗಾಳಿ ತೊಗೊಳಕ. ಒಂದು ಸ್ವಲ್ಪ ಸಂಜೆ ಸ್ವಲ್ಪ ಹಿಂಗೆ ಕುಂದ್ರೆ ನಮಗೆ ಸ್ವಲ್ಪ ಒಂಥರ ಸುಖನ ಅನ್ನಿಸ್ತದ. ಮಾತಾಡ್ಕೋತ ಕೂಡ್ತೀವಿ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಗೆ. ಇವಾಗ ಶಿಸ್ತು ಊಟ ಅಂತೂ ಆಯಿತು, ಎಲ್ಲ ಮುಗೀತು. ಇವತ್ತಿನ ಡೈಲಿ ಏನು ಮಾಡ್ತೀನಿ, ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದು ಕಾಮೆಂಟ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಮತ್ತೆ ನಾಳೆ ನೋಡಿ ಶಿವಮಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಂಗೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತ ಹೇಳಿ, ಹಾಗೆ ನಾವು ಮಾಡ್ತೀವಿ. ಓಕೆ ಗೈಸ್, ನೀವು ಯಾವ್ಯಾವ ಥರ ಒಳ್ಳೊಳ್ಳೆ ಕಂಟೆಂಟ್ಗಳು ಬೇಕು ನೀವು ನಮ್ಗೆ ಕಮೆಂಟ್ ಮಾಡಿರಿ. ಆ ಕಂಟೆಂಟ್ಗಳನ್ನ ನಾನಂತರೂ ಎಲ್ಲ ಕಮೆಂಟ್ಸ್ನೂ ಓದ್ತೀನಿ ಗೈಸ್. ಪ್ರತಿಯೊಂದು ಕಮೆಂಟ್ಸ್ನ ನಾವು ಓದ್ತೀವಿ. ಅದಕ್ಕೆ ಎಲ್ಲರೂ ಓದ್ತೀವಿ, ಎಲ್ಲರೂ ಲೈಕ್ ಕೊಡ್ತೀವಿ. ಅದಕ್ಕೆ ನೀವು ಇದೆಲ್ಲ ಪ್ರತಿಯೊಂದು ಏನಾದರೂ ಒಳ್ಳೊಳ್ಳೆ ಕಮೆಂಟ್ಗಳು ಕಮೆಂಟ್ ಮಾಡಿರಿ. ನಾವು ಇದೆಲ್ಲ ಕಮೆಂಟನ್ನ ಓದ್ಬಿಟ್ಟು ಒಂದು ನಮ್ಮ ಕೈ ಆದಂಥ ಕಂಟೆಂಟ್ಗಳನ್ನ ನಾವು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೀವು ಒಳ್ಳೊಳ್ಳೆ ಕಮೆಂಟ್ಗಳನ್ನ ಮಾಡಿರಿ. ಓಕೆ, ಬಾಯ್ ಬಾಯ್ ಬಾಯ್. ಬಾಯ್. ಅಷ್ಟೇ.